ನನ್ನ ಎಲ್ಲ ಡಿಫೆನ್ಸ್ ಆಸ್ಪಿರೆಂಟ್ಸ್ಗೆ ಜೈ ಹಿಂದ್. ಫೈನಲಿ UPSC ನಡೆಸುವ CDS2 ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಡಿಫೆನ್ಸ್ ಫೀಲ್ಡಲ್ಲಿ ಆಫೀಸರ್ ಆಗಬೇಕು ಅನ್ನೋ ಕ್ಯಾಂಡಿಡೇಟ್ಗೆ ಇದು ದೊಡ್ಡ ಅಪ್ಡೇಟ್ ಆಗಿದೆ. ಈ ವಿಡಿಯೋದಲ್ಲಿ ವೇಕೆನ್ಸಿ, ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಸ್ಯಾಲ್ರಿ, ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದ್ದಾವೆ, ಎಕ್ಸಾಮ್ ಪ್ಯಾಟ್ರನ್ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಸಿಂಪಲ್ ಆಗಿ ನೋಡೋಣ ಬನ್ನಿ. ಮೊದಲು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ನೋಟಿಫಿಕೇಶನ್ ರಿಲೀಸ್ ಆಗಿದ್ದು 20 ಮೇ, ಲಾಸ್ಟ್ ಡೇಟ್ ಬಂದುಬಿಟ್ಟು 9 ಜೂನ್ಗೆ ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಎಕ್ಸಾಮ್ ಡೇಟ್ 13 ಸೆಪ್ಟೆಂಬರ್ 2026ಗೆ ಫಿಕ್ಸ್ ಆಗಿದೆ. ಈ ಬಾರಿ ಟೋಟಲ್ ಆಗಿ 451 ವೇಕೆನ್ಸಿ ಅನೌನ್ಸ್ ಮಾಡಿದ್ದಾರೆ. ಪೋಸ್ಟ್ ವೈಸ್ ನೋಡೋದಾದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ IMAಯಲ್ಲಿ 100 ಪೋಸ್ಟ್ ಇದ್ದಾವೆ. NCC C ಸರ್ಟಿಫಿಕೇಟ್ ಆರ್ಮಿ ವಿಂಗ್ ಹೋಲ್ಡರ್ಗೆ 13 ಪೋಸ್ಟ್ ರಿಸರ್ವ್ ಮಾಡಿದ್ದಾರೆ. INAಯಲ್ಲಿ 26 ಪೋಸ್ಟ್ ಇದೆ. 26 ಪೋಸ್ಟಲ್ಲಿ NCC C ಸರ್ಟಿಫಿಕೇಟ್ ನೇವಿ ವಿಂಗ್ ಹೋಲ್ಡರ್ಗೆ 6 ಪೋಸ್ಟ್ ರಿಸರ್ವ್ ಮಾಡಿದ್ದಾರೆ. ಏರ್ ಫೋರ್ಸ್ ಅಕಾಡೆಮಿಯಲ್ಲಿ 32 ಪೋಸ್ಟ್ ಇದೆ. NCC ಏರ್ ವಿಂಗ್ ಕ್ಯಾಂಡಿಡೇಟ್ಸ್ಗೆ 3 ಪೋಸ್ಟ್ ರಿಸರ್ವ್ ಮಾಡಿದ್ದಾರೆ. ಹಾಗೆ OTA ಮೆನ್ಗೆ 275 ಪೋಸ್ಟ್, OTA ವುಮೆನ್ಗೆ 18 ಪೋಸ್ಟ್ ಇದಾವೆ. ಕ್ವಾಲಿಫಿಕೇಶನ್ ನೋಡೋದಾದ್ರೆ IMA ಅಂಡ್ OTAಗೆ ಎನಿ ಡಿಗ್ರಿ ಆಗಿರಬೇಕು. ನಾವೆಲ್ ಅಕಾಡೆಮಿಗೆ ಇಂಜಿನಿಯರ್ ಡಿಗ್ರಿ ಅಥವಾ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಇರೋ ಡಿಗ್ರಿ ಇದ್ರೆ ನಡೆಯುತ್ತೆ. ಏರ್ ಫೋರ್ಸ್ ಅಕಾಡೆಮಿಗೆ ಡಿಗ್ರಿ ಜೊತೆಗೆ 10+2 ನಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಇರಲೇಬೇಕು. ಏಜ್ ಲಿಮಿಟ್ ನೋಡೋದಾದ್ರೆ ಎಲ್ಲ ಅಕಾಡೆಮಿಗೂ ಬೇರೆ ಬೇರೆ ಏಜ್ ಲಿಮಿಟ್ ಇದೆ. IMA ಅಂಡ್ ನಾವೆಲ್ ಅಕಾಡೆಮಿಗೆ 19 ವರ್ಷದಿಂದ 24 ವರ್ಷದವರೆಗೂ ಇರಬೇಕು. ಏರ್ ಫೋರ್ಸ್ ಅಕಾಡೆಮಿಗೆ 20 ವರ್ಷದಿಂದ 24 ವರ್ಷದವರೆಗೂ ಇರಬೇಕು. OTAಗೆ 19ರಿಂದ 25 ವರ್ಷದವರೆಗೂ ಇರಬೇಕು. ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ. ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ ಜನರಲ್, OBC, EWS ಕ್ಯಾಂಡಿಡೇಟ್ಗೆ 200 ರುಪೀಸ್ ಫೀ ಇರುತ್ತೆ. ಫೀಮೇಲ್ ST SC ಕ್ಯಾಂಡಿಡೇಟ್ಗೆ ಫೀ ಇರೋದಿಲ್ಲ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಇದು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೂ ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡುವಾಗ ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡಬೇಕು, ಇವೆಲ್ಲ ಮ್ಯಾಂಡೇಟರಿ ಆಗಿರುತ್ತೆ. ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಇರ್ತಾವೆ ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಧಾರವಾಡ ಕೊಟ್ಟಿದ್ದಾರೆ ಸೆಂಟ್ರು. ಮತ್ತೆ ಆಲ್ ಓವರ್ ಇಂಡಿಯಾ ಅಟ್ ಎ ಟೈಮ್ ಎಕ್ಸಾಮ್ ನಡೆಯುತ್ತಿದ್ದು. IMA, INA ಮತ್ತು ಏರ್ಫೋರ್ಸ್ ಅಕಾಡೆಮಿ ಕ್ಯಾಂಡಿಡೇಟ್ಸ್ಗಳಿಗೆ ಇಂಗ್ಲೀಷ್, ಜನರಲ್ ನಾಲೆಡ್ಜ್, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಪ್ರತಿ ಪೇಪರ್ಗೆ 2 ಅವರ್ಸ್ ಟೈಮ್ ಇರುತ್ತೆ. OTA ಕ್ಯಾಂಡಿಡೇಟ್ಗಳಿಗೆ ಇಂಗ್ಲೀಷ್ ಮತ್ತು ಜನರಲ್ ನಾಲೆಡ್ಜ್ ಮಾತ್ರ ಇರುತ್ತೆ, ಮ್ಯಾಥ್ಸ್ ಪೇಪರ್ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೀಜರ್ ನೋಡಿದ್ರೆ ಫಸ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ, SSB ಇಂಟರ್ವ್ಯೂ, ಮೆಡಿಕಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಫೈನಲ್ ಆಗಿ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ನೀವು ಟ್ರೈನಿಂಗ್ ಮಾಡಬೇಕಾದ್ರೆ ಸ್ಟೇ ಫಂಡ್ ಅಂತಂದು 56,100 ರುಪೀಸ್ ಕೊಡ್ತಾರೆ. ಈ ಅಪ್ಡೇಟ್ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇನ್ನೂ ಡಿಫೆನ್ಸ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.